ವೇದಾಂತ ಸಂವತ್ಸರ. ಓಂ ಬ್ರಹ್ಮಚರ್ಯ ನಿಷ್ಠಾಯ ವೇದಾಂತ ಭಾಸ್ಕರಾಯ ನಮಃ. ಸತ್ಯೇನ ತಪಸಾ ಚೈವ ಶಾಸ್ತ್ರಜ್ಞಾನ ಬಲೇನ ಚ ಬ್ರಹ್ಮಚರ್ಯೇಣ ಲಭ್ಯೋಯಂ ಆತ್ಮ ವೇದಾಂತ ಭಾಸ್ಕರಃ. ಸತ್ಯವಚನದಿಂದಲೋ ತಪಸ್ಸಿನಿಂದಲೋ ವೇದಾಂತ ಶಾಸ್ತ್ರಾರ್ಥ ವಿಚಾರದಿಂದಲೋ ಮತ್ತು ಬ್ರಹ್ಮಚರ್ಯೆಯಿಂದಲೋ ಆತ್ಮಜ್ಞಾನವು ಉಂಟಾಗುತ್ತದೆ. ಡಿಸೆಂಬರ್ 6. ಜ್ಞಾನ ಪ್ರಾಪ್ತಿಗೆ ಸಾಧನಗಳಿವು. ಸತ್ಯೇನ ಲಭ್ಯಸ್ತಪಸಾ ಹೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಮುಂಡಕೋಪನಿಷತ್ 3:1-5. ಸತ್ಯದಿಂದಲೋ ತಪಸ್ಸಿನಿಂದಲೋ ಸಮ್ಯಕ್ ಜ್ಞಾನದಿಂದಲೋ ಮತ್ತು ಬ್ರಹ್ಮಚರ್ಯೆಯಿಂದಲೋ ಈ ಆತ್ಮನನ್ನು ಅರಿತುಕೊಳ್ಳಬಹುದು. ಜ್ಞಾನವನ್ನು ಹೊಂದಲು ಸಾಧನಗಳನ್ನು ಉಪನಿಷತ್ತುಗಳಲ್ಲಿ ತಿಳಿಸಿರುತ್ತಾರೆ. ಅಂತಃಕರಣದ ಶುದ್ಧಿಯು ತುಂಬ ಮುಖ್ಯವಾದದ್ದು. ಅಂತಃಕರಣದ ಶುದ್ಧಿಯಾಗಿ ಬಿಟ್ಟರೆ ಅರ್ಧ ಆತ್ಮಜ್ಞಾನವು ನಮಗೆ ಉಂಟಾದಂತೆಯೇ. ಚಿತ್ತಶುದ್ಧಿಗೆ ಏನು ಮಾಡಬೇಕು ಎಂದರೆ ಸತ್ಯವಚನ, ಇಂದ್ರಿಯ ನಿಗ್ರಹ, ವಿವೇಕ ಜ್ಞಾನ ಮತ್ತು ಬ್ರಹ್ಮಚರ್ಯಗಳನ್ನು ಅನುಷ್ಠಾನ ಮಾಡಬೇಕು. ಸತ್ಯವೆಂದರೆ ಸುಳ್ಳನ್ನು ಹೇಳದಿರುವುದು. ಸುಳ್ಳನ್ನು ಹೇಳುವುದು ಕಷ್ಟ, ಏಕೆಂದರೆ ಸುಳ್ಳನ್ನು ಹೇಳಬೇಕಾದರೆ ಹಿಂದೆ ಮುಂದೆ ತುಂಬ ವಿಚಾರ ಮಾಡಬೇಕು. ಒಂದು ಸುಳ್ಳನ್ನು ಹೇಳಿದರೆ ಅದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ 10 ಸುಳ್ಳುಗಳನ್ನು ಜೋಡಿಸಿ ಹೇಳಬೇಕಾಗುತ್ತದೆ. ಇಂಥವರಿಗೆ ಆತ್ಮಜ್ಞಾನವೇ? ಇದರ ವಾಸನೆಯೂ ಇಲ್ಲ. ಇಂದ್ರಿಯ ನಿಗ್ರಹ, ಸದ್ಗುರು ಸೇವೆ, ಬ್ರಹ್ಮಚರ್ಯೆ ಇವೆಲ್ಲವೂ ಚಿತ್ತಶುದ್ಧಿಗೆ ಸಾಧನವಾಗುತ್ತವೆ. ಆತ್ಮಜ್ಞಾನ ಪ್ರಾಪ್ತಿಗೆ ಚಿತ್ತಶುದ್ಧಿಯೇ ಬೇಕು. ವೇದಾಂತ ಶಾಸ್ತ್ರಾಧ್ಯಯನದಿಂದಲೋ ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೋ ಆತ್ಮಜ್ಞಾನವು ಉಂಟಾಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ.